ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಜೈಲು ಸೇರಿ 1 ತಿಂಗಳ ಮೇಲಾಯಿತು. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಹೇಗಿದ್ದಾರೆ, ಯಾವ ರೀತಿ ಆಗಿದ್ದಾರೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ನಟ ದರ್ಶನ್ ಜೈಲು ಸೇರಿ ಇದೀಗ 1 ತಿಂಗಳು ಕಳೆದಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಹೇಗಿದ್ದಾರೆ? ಜೈಲಲ್ಲಿ ದರ್ಶನ್ಗೆ ಹಾಸಿಗೆ ದಿಂಬು ಇನ್ನೂ ಕೂಡ ಸಿಕ್ಕಿಲ್ಲ. ಈಗಾಗಲೇ ಅರ್ಜಿ ಮೇಲೆ ಅರ್ಜಿಯನ್ನ ಹಾಕ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಜೈಲಿನ ಮ್ಯಾನುವಲ್ ಪ್ರಕಾರವೇ ಅವರನ್ನ ಟ್ರೀಟ್ಮೆಂಟ್ ಮಾಡಲಾಗ್ತಾ ಇದೆ. ದರ್ಶನ್ಗೆ ಕಾರ್ಪೆಟ್, ಕಂಬಳಿ, ಬಕೆಟ್, ಮಗ್ ಇವೆಲ್ಲವನ್ನ ಕೂಡ ಈಗಾಗಲೇ ನೀಡಲಾಗಿದೆ. ಯಾವ ರೀತಿಯಾಗಿ ಕೈಪಿಡಿಯಲ್ಲಿ ಉಲ್ಲೇಖ ಆಗಿದೆ ಒಬ್ಬ ವಿಚಾರಣಾಧೀನ ಕೈದಿಗೆ, ಅದನ್ನ ಎಲ್ಲ ಈಗ ಪ್ರೊವೈಡ್ ಮಾಡಿದ್ದಾರೆ. ಆದ್ರೆ ಇದೀಗ ಹಾಸಿಗೆ ದಿಂಬು ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕಿದ್ದಾರೆ ದರ್ಶನ್. ಸೊ ದರ್ಶನ್ ಭೇಟಿಗೆ ಪ್ರತಿದಿನ ಕೈದಿಗಳು ಕಾಯ್ತಾರಂತೆ. ಜೈಲಲ್ಲಿ ಜೊತೆಗಿರೋ ಶಿಷ್ಯರಿಂದ ಗುರುಭಕ್ತಿಯೂ ಕೂಡ ಅಲ್ಲಿ ಸಮರ್ಪಣೆ ಆಗ್ತಾ ಇದೆ. ದರ್ಶನ್ಗೆ ಕಂಬಳಿ, ಕಾರ್ಪೆಟ್ ಅನ್ನ ಕೊಡ್ತಾ ಇದ್ದಾರೆ ಶಿಷ್ಯರು. ಕಂಬಳಿಯನ್ನೇ ಮಡಚಿ ಗೋಡೆಗೆ ಒರಗೋದಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ವಾಕಿಂಗ್ ಹೋದಾಗ, ಬ್ಯಾರಕಲ್ಲಿ ಕೂತಾಗ ಸಹಾಯವನ್ನ ಮಾಡ್ತಾರಂತೆ, ಗುರುಭಕ್ತಿಯನ್ನ ತೋರಿಸ್ತಾರಂತೆ ಶಿಷ್ಯರು. ಕತೆ ಆಧಾರಿತ ಮತ್ತು 2 ಆಧ್ಯಾತ್ಮಿಕ ಪುಸ್ತಕವನ್ನ ಓದ್ತಾ ಇದ್ದಾರಂತೆ ದರ್ಶನ್. ಇನ್ನು ಜೈಲಿನ ಅನ್ನ, ಸಾಂಬಾರ್, ಮುದ್ದೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಚಪಾತಿ, ಪಲ್ಯವನ್ನೇ ಹೆಚ್ಚಾಗಿ ಸೇವನೆ ಮಾಡ್ತಿದ್ದಾರೆ. ಬೇಕರಿಯಲ್ಲಿನ ಮಿಕ್ಸ್ಚರ್, ಬಿಸ್ಕೆಟ್, ಸ್ವೀಟ್ಸ್ ಸೇವನೆ ಮಾಡ್ತಿದ್ದಾರೆ. ಜೈಲು ಸೇರಿದ ಮೇಲೆ ದರ್ಶನ್ ತೂಕದಲ್ಲಿ ಸ್ವಲ್ಪ ಇಳಿಕೆಯಾಗಿದೆಯಂತೆ. ಜೈಲಿನ ವ್ಯವಸ್ಥೆಗೆ ಹೊಂದಿಕೊಳ್ಳೋದಿಕ್ಕೆ ಆಗದೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಹೆಂಡತಿ, ಮಗನನ್ನ ನೆನೆದು ದರ್ಶನ್ ತೊಳಲಾಟವನ್ನ ಮಾಡ್ತಾ ಇದ್ದಾರೆ. ಬಹಳ ಸ್ಟ್ರಿಕ್ಟ್ ಆಗಿ ಈ ಸಲ ಜೈಲ ಅಧಿಕಾರಿಗಳು ಕೂಡ ಜೈಲಿನಲ್ಲಿ ನಡೆದುಕೊಳ್ತಾ ಇದ್ದಾರೆ. ಈ ಹಿಂದೆ ಇದ್ದಾಗೆ ರಾಜಾತಿಥ್ಯ ಯಾವ ವ್ಯವಸ್ಥೆಯೂ ಇದೀಗ ಇಲ್ಲ. ಹಾಗಾದ್ರೆ ದರ್ಶನ್ ಜೈಲಲ್ಲಿ ಯಾವ ರೀತಿ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ 1 ತಿಂಗಳು ಕಳೆದಿದೆ, ಮತ್ತೆ ಜಾಮೀನು ಕ್ಯಾನ್ಸಲ್ ಆಗಿ ಪರಪ್ಪನ ಅಗ್ರಹಾರಕ್ಕೆ ಜಾಯ್ನ್ ಆಗಿ ದರ್ಶನ್ ಇಂತಹ ಸಂದರ್ಭದಲ್ಲಿ ಇದೀಗ ಆಲ್ರೆಡಿ ಒಂದ್ ಕಡೆ ಹಾಸಿಗೆ ದಿಂಬು ಕೊಡಿ ಅಂತ ಮೇಲ್ಮನವಿಗಳ ಮೇಲೆ ಮೇಲ್ಮನವಿ ಸಲ್ಲಿಸ್ತಾನೆ ಇದ್ದಾರೆ. ಇದೀಗ ದರ್ಶನ್ ಹೇಗಿದ್ದಾರೆ ಜೈಲಲ್ಲಿ? ನವಿತಾ, ಏನು ನಟ ದರ್ಶನ್ ಈಗ ಜೈಲಿಗೆ ಹೋಗಿ ಸುಮಾರು 1.5 ತಿಂಗಳಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ಗೆ ಈ ಬಾರಿ ಒಂದು ಜೈಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡೋದಕ್ಕೆ ಕೂಡ ಸೂಚನೆ ಇದೆ. ಮತ್ತೆ ಅದೇ ರೀತಿಯಾಗಿ ಅಧಿಕಾರಿಗಳು ಕೂಡ ಅವರಿಗೆ ಯಾವ ರೀತಿ ಒಂದು ಜೈಲಿನ ಮ್ಯಾನ್ಯಲ್ ಇದೆ ಅದೇ ರೀತಿ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಸಲುವಾಗಿ ಈಗ ನಟ ದರ್ಶನ್ಗೆ ಏನು ಹಾಸಿಗೆ, ಬೆಡ್ ಮತ್ತೆ ದಿಂಬು ಏನಿದೆ ಇದು ಒಂದು ದೊಡ್ಡ ರೀತಿಯ ಒಂದು ಸಂಕಷ್ಟವನ್ನು ಕೂಡ ತಂದಿರೋದು. ಯಾಕಂದ್ರೆ ಈಗಾಗಲೇ ಒಳ್ಳೆ ಹಾಸಿಗೆ ಮತ್ತೆ ಬೆಡ್ ಬೇಕು ಅಂತೇಳಿ ಅವ್ರು ಕೋರ್ಟ್ನಲ್ಲಿ ಕೂಡ ಒಂದು ಅರ್ಜಿಯನ್ನು ಕೂಡ ಹಾಕೊಂಡಿದ್ರು. ಆದ್ರೆ ಅಲ್ಲಿ ಜೈಲಿನಲ್ಲಿ ಕೂಡ ಮ್ಯಾನ್ಯಲ್ ಪ್ರಕಾರವಾಗಿ ಅವರಿಗೆ ಒಂದು ತೆಳುವಾದ ಒಂದು ಹಾಸಿಗೆಯನ್ನು ಕೂಡ ಕೊಟ್ಟಿರೋದು ಮತ್ತೆ ಒಂದು ಬೆಡ್ಶೀಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಅದು ಅವ್ರಿಗೆ ಸಾಕಾಗ್ತಾ ಇಲ್ಲ. ಆದ್ರಿಂದ ಅವರ ಜೊತೆ ಇರುವಂತ ಇತರ ಆರೋಪಿಗಳೇನಿದ್ರೆ ಅವರ ಬಳಿ ಇರುವಂತ ಒಂದು ಏನು ಬೆಡ್ಶೀಟ್ ಅನ್ನ ಪಡೆದವರು ಡೇ ಟೈಮ್ ಅಲ್ಲಿ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಕೂತ್ಕೊಳ್ಳುವಂತ ಸಂದರ್ಭದಲ್ಲಿ ಅದನ್ನ ಬೆನ್ನಿಗೆ ಹಾಕೊಂಡು ಒಂದು ಗೋಡೆಗೆ ಹೊರ್ಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ರಾತ್ರಿ ಸಮಯದಲ್ಲಿ ಮಲ್ಗೋದಕ್ಕೆ ಅವರು ಪಾಪ ಅವರು ಏನು ಅವ್ರ ಜೊತೆ ಇರುವಂತ ಇತರ ಆರೋಪಿಗಳಿಗೆ ಒಂದು ತೊಂದರೆ ಆಗಬಾರ್ದು ಅಂತೇಳಿ ರಾತ್ರಿ ಸಮಯದಲ್ಲಿ ಅವ್ರಿಗೆ ವಾಪಸ್ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಏನು ಊಟ ತಿಂಡಿ ವ್ಯವಸ್ಥೆ ಇದೆ ಅದನ್ನೇ ಜೈಲಿನ ಅಧಿಕಾರಿಗಳು ಕೂಡ ಒದಗಿಸ್ತಾ ಇರೋದು. ಅದನ್ನ ಹೊರತುಪಡಿಸಿ ಬೇರೆ ರೀತಿ ವ್ಯವಸ್ಥೆ ಅಂದ್ರೆ ಮನೆಯಿಂದ ತರೋದು ಅಥವಾ ಬೇರೆ ಯಾವುದೇ ರೀತಿಯ ಒಂದು ಊಟದ ವ್ಯವಸ್ಥೆಗಳು ಕೂಡ ಈಗ ಕಡಿವಾಣವನ್ನು ಹಾಕಿದ್ದಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಖಡಕ್ ಆಗಿ ಒಂದು ಸೂಚನೆಗಳು ಕೂಡ ಕೊಟ್ಟಿತ್ತು. ಯಾವುದೇ ರೀತಿಯ ಒಂದು ರಾಜ್ಯಾತಿಥ್ಯವನ್ನ ಕೊಡಬಾರ್ದು, ಎಲ್ಲ ಸಾಮಾನ್ಯ ಕೈದಿಗಳಂತೆ ಅವ್ರಿಗೂ ಕೂಡ ಒಂದು ಕೊಡಬೇಕು ಅಂತ ಹೇಳಿ ಒಂದು ಸೂಚನೆ ಇತ್ತು. ಆ ಸಲುವಾಗಿ ಜೈಲಿನಲ್ಲಿ ಕೊಡುವಂತ ಅನ್ನ, ಸಾಂಬಾರ್ ಇರ್ಬೋದು ಮತ್ತೆ ಮುದ್ದೆ ಊಟ ಇರ್ಬೋದು ಹಾಗೂ ಚಪಾತಿ ಊಟವನ್ನು ಅಷ್ಟೇ ಕೊಡ್ತಾ ಇದ್ದಾರೆ. ಆದ್ರೆ ಅನ್ನ, ಸಾಂಬಾರ್ ಮತ್ತೆ ಮುದ್ದೆ ಒಗ್ಗದ ಕಾರಣಕ್ಕೋಸ್ಕರ ಹೆಚ್ಚಿನದಾಗಿ ಚಪಾತಿಯನ್ನೇ ಅವರು ಸೇವನೆ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ಗೊತ್ತಾಗಿರೋದು. ಆದ್ರಿಂದ ಈ ಬಾರಿ ನಟ ದರ್ಶನ್ಗೆ ಜೈಲಿನಲ್ಲಿ ಒಂದು ರೀತಿ ಏನು ಜೈಲಿನ ಒಂದು ವಾತಾವರಣ ರಿಯಲ್ ಆಗಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದು ಅನುಭವ ಕೂಡ ಈಗ ಆಗ್ತಾ ಇದೆ. ಜೈಲಿನ ನಿಯಮಾವಳಿಗಳು ಮತ್ತೆ ಮ್ಯಾನ್ಯಲ್ ಇರುವಂತಹ ಒಂದು ಊಟ ತಿಂಡಿ ಮತ್ತೆ ಹಾಸಿಗೆ ವ್ಯವಸ್ಥೆ ಕೂಡ ಈಗ ಕೊಟ್ಟಿರುವಂತದ್ದು. ಸದ್ಯ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೋರ್ಟ್ನಲ್ಲಿ ಅರ್ಜಿ ಕೂಡ ಇದೆ. ಈ ಒಂದು ಅರ್ಜಿಗೆ ಯಾವ ರೀತಿ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಈಗ ಕಾದ್ ನೋಡ್ಬೇಕಾಗುತ್ತೆ. ನವಿತಾ, ಈ ಸಂದರ್ಭದಲ್ಲಿ ಈ ಸಲ ಯಾವ ರೀತಿಯಾಗಿ ಜೈಲು ದರ್ಶನ ಇರುತ್ತೆ ಅನ್ನೋದು ಅರ್ಥ ಆಗಿದೆ ದರ್ಶನ್ಗೆ. ಈ ಸಂದರ್ಭದಲ್ಲಿ ಏನಾದರೂ ಕುಗ್ಗಿ ಹೋಗಿದಾರಾ ಅಥವಾ ಒಂದಷ್ಟು ಆತಂಕದಲ್ಲಿದ್ದಾರಂತ, ಹೇಗೆ ದಿನವನ್ನ ಕಳೀತಾ ಇದ್ದಾರಂತೆ, ಇತರೆ ಕೈದಿಗಳ ಜೊತೆ ಯಾವ ರೀತಿಯಾಗಿ ನಡವಳಿಕೆ ಇದೆಯಂತೆ, ವೇಟ್ ಲಾಸ್ ಆಗಿದೆಯಾ, ಹೇಗೆ?
ಖಂಡಿತ ನವಿತಾ, ಯಾಕಂದ್ರೆ ಜೈಲಿನ ಒಂದು ಮ್ಯಾನ್ಯಲ್ ಫುಡ್ ಏನಿದೆ ಆ ಒಂದು ಫುಡ್ ಅನ್ನ ಏನು ಪ್ರತಿನಿತ್ಯ ಸೇವನೆ ಮಾಡ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ವೆಯ್ಟ್ ಕೂಡ ಲಾಸ್ ಆಗಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರೋದು. ಯಾಕಂದ್ರೆ ಈ ಮೊದಲಿಗೆ ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಒಂದು ಪ್ರೋಟೀನ್ ಫುಡ್ ಅನ್ನ ಕೇಳ್ಕೊಂಡಿದ್ರು. ಆ ಒಂದು ಸಲುವಾಗಿ ಜೈಲಿನಲ್ಲಿ ಆ ಒಂದು ವ್ಯವಸ್ಥೆ ಕೂಡ ಆಗಿತ್ತು. ಆದ್ರೆ ಈಗ ಜೈಲಿನ ಚಪಾತಿ, ಅನ್ನ, ಸಾಂಬಾರ್ ಮತ್ತೆ ಮುದ್ದೆ ಊಟ ಏನಿದೆ ಇದನ್ನ ಏನು ಜೈಲಿನ ಅಧಿಕಾರಿಗಳು ಕೊಡ್ತಾ ಇರೋದ್ರಿಂದ ಈಗ ವೆಯ್ಟ್ ಕೂಡ ಲಾಸ್ ಆಗ್ತಾ ಇದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗಿದೆ. ಮತ್ತೆ ಒಂದ್ ಸ್ವಲ್ಪ ಒಂದು ಯೋಚನೆ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಜೈಲಿನ ಒಂದು ವಾತಾವರಣಕ್ಕೆ ಒಗ್ಗಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರೋದ್ರಿಂದ ಯೋಚನೆ ಕೂಡ ಜಾಸ್ತಿ ಆಗಿದೆ. ಆದ್ರಿಂದ ಈಗ ಆಧ್ಯಾತ್ಮಿಕ ಒಂದು ಪುಸ್ತಕಗಳನ್ನು ಕೂಡ ಓದೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತೇಳಿ ಒಂದು ಮಾಹಿತಿ ಕೂಡ ಇದೆ. ಏನು ಅಲ್ಲೇ ಇರುವಂತಹ ಲೈಬ್ರರಿಯಲ್ಲಿ 2 ಪುಸ್ತಕಗಳನ್ನ ಪಡೆದು ಅದನ್ನ ಓದುವಂತ ಅಭ್ಯಾಸವನ್ನು ಕೂಡ ರೂಢಿಸ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ಬೆಳಿಗ್ಗೆ ಮತ್ತೆ ಸಂಜೆ ಒಂದ್ ಸ್ವಲ್ಪ ವಾಕಿಂಗ್ ಮಾಡೋದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ಜೈಲಿನ ಒಂದು ಆವರಣದ ಒಂದು ಕಾರಿಡಾರ್ ನಲ್ಲಿ ಕೂಡ ಒಂದು ವಾಕಿಂಗ್ ಅನ್ನು ಮಾಡ್ತಾರೆ. ಇನ್ನು ಅವರು ಇನ್ನೂ ಕೂಡ ಒಂದು ಕ್ವಾರಂಟೈನ್ ಸೆಲ್ ನಲ್ಲೇ ಇರೋದ್ರಿಂದ ಅಲ್ಲಿ ಅವ್ರ ಜೊತೆ ಕೆಲವು ಆರೋಪಿಗಳಿದ್ದಾರೆ, ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಸಮಯ ಕಳೆಯುವಂಥದ್ದು ಮತ್ತೆ ಮಾತನಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಬಳಿಕ ಏನು ಉಳಿದಂತೆ ಪುಸ್ತಕ ಓದುವಂಥದ್ದು ಮತ್ತೆ ರೆಸ್ಟ್ ನಲ್ಲೇ ಕೂಡ ಹೆಚ್ಚಾಗಿ ಸಮಯವನ್ನು ಕಳೀತಾ ಇರೋದು ಕೂಡ ಈಗ ಗೊತ್ತಾಗಿದೆ. ಈಗ ಸೆಪ್ಟೆಂಬರ್ 25ಕ್ಕೆ ಒಂದು ಅರ್ಜಿಯ ಮತ್ತೆ ವಿಚಾರಣೆ ಇರೋದ್ರಿಂದ ಏನು ಆಗುವಂತಹ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ? ನವಿತಾ, ಈಗಾಗಲೇ ಏನು ಜೈಲಿನಲ್ಲಿ ಅವ್ರಿಗೆ ಒಂದು ಮ್ಯಾನ್ಯಲ್ ಪ್ರಕಾರ ಈಗ ಏನು ಸವಲತ್ತು ಕೊಡ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿ ಒಂದು ಸ್ವಲ್ಪ ಕನಿಷ್ಠ ಸೌಲಭ್ಯವನ್ನು ಕೊಡಬೇಕು, ಅವರಿಗೆ ಒಳ್ಳೆ ಹಾಸಿಗೆ ಮತ್ತು ದಿಂಬನ್ನು ಕೊಡಬೇಕು ಅಂತೇಳಿ ಅವರ ಪರ ವಕೀಲರು ಕೂಡ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರು ಕೂಡ ಸಾಕಷ್ಟು ಮಾಹಿತಿಯನ್ನು ಏನು ಕೋರ್ಟ್ನ ಗಮನಕ್ಕೆ ತಂದಿರೋದು. ಅಂದರೆ ಈಗಾಗಲೇ ಅಲ್ಲಿ ಕೊಡ್ತಾ ಇರುವಂಥ ಒಂದು ಹಾಸಿಗೆ ದಿಂಬೇನಿದೆ ಅದು ಸರಿಯಾದ ರೀತಿಯಲ್ಲಿ ಇರಲಿಲ್ಲ, ಹೆಚ್ಚಿನ ಒಂದು ಚಳಿ ಇದೆ, ಅದರಿಂದ ಒಳ್ಳೆ ರೀತಿಯ ಒಂದು ಹಾಸಿಗೆಯನ್ನು ಕೊಡಬೇಕು. ಮತ್ತು ಅಲ್ಲಿ ಸರಿಯಾದ ರೀತಿಯಲ್ಲಿ ಏನು ಇತರೆ ಕೈದಿಗಳಂತೆ ಅವರಿಗೆ ಟ್ರೀಟ್ಮೆಂಟನ್ನು ಟ್ರೀಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಬೇರೆ ಪಾಕಿಸ್ತಾನದ ಒಂದು ಆರೋಪಿಗಳೇನಿದ್ರೆ ಅವ್ರಿಗೆ ಒಂದು ಕೇರ ಮತ್ತೆ ಚೆಸ್ ಅನ್ನು ಕೊಡ್ತಾರೆ, ಆದ್ರೆ ಇವ್ರಿಗೆ ಕನಿಷ್ಠ ಸೌಲಭ್ಯವನ್ನು ಕೂಡ ಕೊಡ್ತಲ್ಲ, ಅಷ್ಟು ಕಠಿಣವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೋರ್ಟ್ನ ಗಮನಕ್ಕೆ ತಂದಿದ್ರು. ಇದಕ್ಕೆ ಪೂರ್ವಕವಾಗಿ SPP ಅವರು ಕೂಡ ಒಂದು ಸಾಕಷ್ಟು ಅಂಶಗಳನ್ನು ಕೊಟ್ಟಿದ್ದಾರೆ. ಜೈಲಿನ ನಿಯಮಾವಳಿ ಅನುಸಾರವಾಗಿ ಏನೆಲ್ಲ ಕೊಡಬಹುದು ಅದನ್ನ ಈಗಾಗಲೇ ಜೈಲು ಅಧಿಕಾರಿಗಳು ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಅದನ್ನ ಹೊರತುಪಡಿಸಿ ಹೆಚ್ಚಿನ ಒಂದು ಸವಲತ್ತನ್ನು ಕೂಡ ಕೇಳ್ತಾ ಇರೋದು. ಆದ್ರೆ ಅದು ಸುಪ್ರೀಂ ಕೋರ್ಟ್ ಕೂಡ ಕಠಿಣವಾಗಿ ಹೇಳಿದೆ, ಯಾವುದೇ ರೀತಿಯ ಒಂದು ಸವಲತ್ತುಗಳನ್ನು ಕೊಡಬಾರ್ದು ಅಂತ ಹೇಳಿ ಒಂದು ಸೂಚನೆ ಕೂಡ ಇದೆ. ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಈಗ ಜೈಲಿನ ನಿಯಮಗಳಂತೆ ಒಂದು ಸವಲತ್ತನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರೋದು. ಸದ್ಯ ಈ ಒಂದು ಅರ್ಜಿ ಸೆಪ್ಟೆಂಬರ್ 25ನೇ ತಾರೀಕಿಗೆ ಪುನಃ ವಿಚಾರಣೆಗೆ ಬರ್ತಾ ಇರೋದ್ರಿಂದ ಅವತ್ತು ಯಾವ ರೀತಿ ನಿರ್ಧಾರ ಕೋರ್ಟ್ನಲ್ಲಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜ್ ಈ ಕ್ಷಣದ ಡೀಟೇಲ್ಸ್ಗೆ.